ಕೆಟ್ಟ ಸಮಯ ಆರಂಭವಾಗುವ ಮುನ್ನ ಭಗವಂತ ಈ ಸೂಚನೆಗಳನ್ನು ನೀಡಿ ಎಚ್ಚರಿಸುತ್ತಾನಂತೆ. ನಿಮ್ಮ ಜೀವನದಲ್ಲಿ ಈ ಸೂಚನೆಗಳು ಸಿಕ್ಕಾಗ ಕಡೆಗಣಿಸಬೇಡಿ. ಕಷ್ಟಗಳು ಬರುವ ಮುನ್ನ ಯಾವ ಸೂಚನೆಯನ್ನು ಭಗವಂತ ನೀಡುತ್ತಾನೆಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಮನುಷ್ಯ ಅಂದ ಮೇಲೆ ಕಷ್ಟಗಳು ಸರ್ವೇ ಸಾಮಾನ್ಯ. ಆದರೆ ಕಷ್ಟಗಳು ಬಂದ ಮೇಲೆ ಅದರಿಂದ ಹೊರಬರಲು ಪ್ರಯತ್ನ ಮಾಡುವ ಬದಲು ಕಷ್ಟಗಳು ಬರುವ ಮುನ್ನವೇ ಜಾಗ್ರತೆಯಿಂದ ಇದ್ದರೆ ತುಂಬ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗುವುದು. ಹೌದು, ತುಳಸಿ ಗಿಡ ಮನೆಗೆ ಶ್ರೀರಕ್ಷೆಯಾಗಿರುತ್ತದೆ. ಮನೆಗೆ ಯಾವ ದುಷ್ಟಶಕ್ತಿಗಳು ಬಾರದಂತೆ ತಡೆದು ಮನೆಯವರಿಗೂ ಅದೃಷ್ಟ ನೀಡುವ ತುಳಸಿ ಗಿಡವು ಆಗಾಗ ಮನೆಯಲ್ಲಿ ಒಣಗುತ್ತಾ ಹೋದರೆ ಮನೆಯವರಿಗೆ ನೆಗೆಟಿವ್ ಶಕ್ತಿಗಳಿಂದ ತೊಂದರೆಯಾಗುತ್ತದೆ. ಹಣ, ಆರೋಗ್ಯದ ಕಷ್ಟಗಳು, ಶತ್ರುಬಾಧೆಗಳು ಬರುತ್ತದೆಂದು ನೀಡುವ ಎಚ್ಚರಿಕೆಯಾಗಿರುತ್ತದೆ. ಆದ್ದರಿಂದ ತುಳಸಿ ಗಿಡ ಪದೇ ಪದೇ ಒಣಗಿದಾಗ ಮರೆಯದೆ ಹೊಸ ತುಳಸಿ ಗಿಡ ತಂದು ನೆಡಬೇಕು. ಕೇವಲ ತುಳಸಿ ಗಿಡ ಅಷ್ಟೇ ಅಲ್ಲದೆ ಮನೆ ಮುಂದೆ ಬೆಳೆದ ಯಾವುದೇ ಹಸಿರು ಗಿಡಗಳು ಆಗಾಗ ಒಣಗಿ ಹೋಗುತ್ತಿದ್ದರೂ ಕೂಡ ಕಷ್ಟದ ಕಾಲದ ಮುನ್ಸೂಚನೆ ಎಂದು ತಿಳಿದು ಜಾಗ್ರತೆಯಿಂದ ಇರಬೇಕು. ಮನೆಯಲ್ಲಿ ಎಲೆಕ್ಟ್ರಿಕ್ ವಸ್ತುಗಳು ಕೆಟ್ಟು ಹೋಗುವುದು. ಟಿವಿ, ಫ್ಯಾನ್, ಫ್ರಿಡ್ಜ್, ಬಲ್ಬ್ಗಳು ಆಗಾಗ ನಿರಂತರವಾಗಿ ಒಂದೇ ಸಮಯಕ್ಕೆ ಕೆಟ್ಟು ಹೋದರೆ ಮನೆಯಲ್ಲಿ ಹೆಚ್ಚು ನೆಗೆಟಿವ್ ಶಕ್ತಿ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆಗ ಮರೆಯದೆ ಕೆಲವು ಪರಿಹಾರಗಳನ್ನು ಪಾಲಿಸಿ ಮನೆಯಲ್ಲಿ ನೆಗೆಟಿವ್ ಶಕ್ತಿಗಳ ಪ್ರಭಾವ ಕೆಲಸ ಮಾಡದಂತೆ ಮಾಡಬೇಕು. ನೆಗೆಟಿವ್ ಶಕ್ತಿ ಹೊರಹೋಗಲು, ಮನೆಗೆ ಅದೃಷ್ಟ ಬರಲು ಕೆಲವು ಪರಿಹಾರಗಳನ್ನು ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ನೋಡಬಹುದು. ಕನ್ನಡಿ, ಗಾಜಿನ ವಸ್ತುಗಳು ಹೆಚ್ಚು ಬಾರಿ ಮನೆಯ ಒಬ್ಬ ಸದಸ್ಯನಿಂದ ನಿರಂತರವಾಗಿ ಬಿದ್ದು ಒಡೆದು ಹೋದರೆ, ಮುರಿದರೆ ಖಂಡಿತವಾಗಿ ಯಾವುದೋ ಒಂದು ಕಷ್ಟ, ಅನಾರೋಗ್ಯ ಸಮಸ್ಯೆ ಮುಂದೆ ಕಾದಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಪದೇ ಪದೇ ಆ ತಪ್ಪು ಮನೆಯಲ್ಲಿ ಆಗದಂತೆ ನೋಡಿಕೊಳ್ಳಬೇಕು. ಗಾಜಿನ ವಸ್ತು ಅಥವಾ ಕನ್ನಡಿ ಒಡೆದು ಹೋದರೆ ದುರಾದೃಷ್ಟದ ಸಂಕೇತ. ಕನಸಿನ ಮೂಲಕ ಸಿಗುವ ಸೂಚನೆ. ಕನಸುಗಳು ಎಲ್ಲರಿಗೂ ಬರುತ್ತದೆ. ಅದರಲ್ಲೂ ಕೆಟ್ಟ ಕನಸುಗಳು ಬರುವುದು ಸಾಮಾನ್ಯ. ಆದರೆ ನಿರಂತರವಾಗಿ ಭಯ ಭೀತಿ ಉಂಟು ಮಾಡುವ ಕೆಟ್ಟ ಕನಸುಗಳು ಬರುತ್ತಿದ್ದರೆ ಮುಂಬರುವ ಕೆಟ್ಟ ದಿನಗಳ ಸೂಚನೆಯಾಗಿರುತ್ತದೆ. ಯಾವುದೋ ಒಂದು ದೊಡ್ಡ ಕಷ್ಟವನ್ನು, ಹಣದ ಬಾಧೆಯನ್ನು ನೀವು ನೋಡಲಿದ್ದೀರಿ. ಪ್ರಯಾಣಿಸುವಾಗ, ಹಣದ ವ್ಯವಹಾರ ಮಾಡುವಾಗ ಜಾಗ್ರತೆಯಿಂದ ಇರಿ ಎನ್ನುವುದು ಇದರ ಸೂಚನೆಯಾಗಿರುತ್ತದೆ. ಕೆಟ್ಟ ಕನಸುಗಳು ಬಂದಾಗ ಹನುಮಾನ್ ಚಾಲೀಸ್ ಹಾಗೂ ಇಷ್ಟ ದೇವರ ಆರಾಧನೆ ಮಾಡಿ. ಆಗಾಗ ಮನೆಯಲ್ಲಿ ಒಡವೆಗಳು ಕಳೆದು ಹೋಗುವುದು. ಒಡವೆಗಳು ಲಕ್ಷ್ಮೀ ಸ್ವರೂಪ. ಬಂಗಾರದ ಒಡವೆಗಳು ಸ್ತ್ರೀಯರಿಗೆ ಅಚ್ಚುಮೆಚ್ಚು. ಎಷ್ಟೋ ಸಲ ಮನೆಯಲ್ಲಿಟ್ಟ ಒಡವೆಗಳು ಅಲ್ಲಿ ಇಲ್ಲಿ ಇಟ್ಟು ಮರೆತು ಮತ್ತೆ ಸಿಕ್ಕರೆ ಏನೂ ತೊಂದರೆ ಇಲ್ಲ. ಆದರೆ ಪದೇ ಪದೇ ಮನೆಯಲ್ಲಿ ಚಿನ್ನ ಕಳೆದು ಹೋಗುವುದು, ಕಳುವಾಗುವುದು, ಅಂದರೆ ಎಲ್ಲೋ ಹೊರಗಡೆ ಹೋದಾಗ ಬಂಗಾರ ಕಳೆದುಕೊಂಡು ಬಂದರೆ ಖಂಡಿತವಾಗಿ ಮುಂದೆ ಹಣದ ಕಷ್ಟಗಳು ನೀವು ನೋಡುವಿರಿ ಎಂಬುದು ಇದರ ಅರ್ಥವಾಗಿದೆ. ಶುಭ ಕಾರ್ಯಗಳು ನಡೆಯುವಾಗ, ಹಬ್ಬಗಳ ದಿನಗಳಂದು ಮನೆಯಲ್ಲಿ ಜಗಳಗಳು ಆದರೆ ಇದ್ದಕ್ಕಿದ್ದಂತೆ ಮನೆಯವರ ನಡುವೆ ಕೋಪ, ಮನಸ್ತಾಪ ಹೆಚ್ಚಾದರೂ ಕೂಡ ಮುಂದಿನ ದಿನಗಳಲ್ಲಿ ಕಷ್ಟಗಳು ಬರುವ ಸೂಚನೆಯನ್ನು ನೀಡುತ್ತದೆ. ಮನೆ ಹೊರಗಡೆ ರಾತ್ರಿ ಸಮಯದಲ್ಲಿ ಬೆಕ್ಕುಗಳು ಜಗಳವಾಡುವುದು, ನಾಯಿಗಳು ಅಳುವುದು ಕೆಟ್ಟ ಸಮಯ ಆರಂಭವಾಗುವ ಸಂಕೇತವಾಗಿದೆ. ಆ ಮನೆಯಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಮನೆಯಲ್ಲಿ ಹಲ್ಲಿಗಳು ಜಗಳವಾಡುವುದನ್ನು ನೋಡಬಾರದು. ಕೆಟ್ಟ ಸಮಯ ಆರಂಭವಾಗುವ ಮುನ್ನ ಎಣ್ಣೆ ಹಾಗೂ ತುಪ್ಪ ಮನೆಯಲ್ಲಿ ಆಗಾಗ ಚೆಲ್ಲುವುದು, ಕೈಜಾರಿ ಎಣ್ಣೆ, ತುಪ್ಪದ ಬಾಟಲಿ ಬೀಳುವುದು ಆಗುತ್ತದೆ. ಮನೆಯವರಿಗೆ ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಬಾವಲಿಗಳು ಮನೆ ಒಳಗೆ ಪ್ರವೇಶ ಮಾಡುವುದು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಬಾವಲಿಗಳು ಮನೆ ಒಳಗೆ ಬಂದರೆ ಮನೆಯಲ್ಲಿ ಕೆಲವು ಪರಿಹಾರಗಳನ್ನು ಪಾಲಿಸಿ ಮನೆ ಶುದ್ಧಿ ಮಾಡಿಕೊಳ್ಳಬೇಕು. ಬಾವಲಿ ಮನೆ ಪ್ರವೇಶ ಮಾಡಿದರೆ ಕಷ್ಟಗಳು ಆಕಸ್ಮಿಕವಾಗಿ ಬರಬಹುದು ಎಂದು ತಿಳಿದು ಎಚ್ಚರಿಕೆಯಿಂದ ಇರಬೇಕು. ದೇವರಿಗೆ ಹಚ್ಚಿದ ದೀಪಗಳು ಗಾಳಿಗೆ, ನಾನಾ ಕಾರಣಗಳಿಂದ ಆರಿ ಹೋಗುವುದು ಸಹಜ. ಆದರೆ ನಿರಂತರವಾಗಿ ದೇವರಿಗೆ ಹಚ್ಚಿದ ದೀಪ, ಆರತಿಗಳು ಆರಿದರೆ ಇದು ಮನೆಗೆ ದಾರಿದ್ರ್ಯ ಹಾಗೂ ಕಷ್ಟಗಳ ಸೂಚನೆ ಎಂದು ಭಾವಿಸಬೇಕು. ಇನ್ನು ಸೂರ್ಯಗ್ರಹಣದ ದಿನ ಅಥವಾ ಚಂದ್ರಗ್ರಹಣವಿರುವ ದಿನಗಳಂದು ಸ್ತ್ರೀಯರು ತಮ್ಮ ತವರು ಮನೆಗೆ ಹೋಗಬಾರದು. ಹಾಗೆಯೇ ತವರು ಮನೆಯಿಂದ ಗಂಡನ ಮನೆಗೂ ಬರಬಾರದು. ಒಂದು ವೇಳೆ ಈ ಸಂದರ್ಭದಲ್ಲಿ ಬಂದರೆ ತನ್ನ ಎರಡೂ ಮನೆಯಲ್ಲಿಯೂ ಹಣದ ಸಮಸ್ಯೆಗಳು ಹೆಚ್ಚುತ್ತದೆ. ಮನೆಯಲ್ಲಿ ಕೆಂಪು ಇರುವೆಗಳು ಗುಂಪು ಗುಂಪಾಗಿ ಆಗಾಗ ಕಾಣಿಸಿಕೊಳ್ತಾ ಇದ್ದರೆ ಮನೆಯ ಸದಸ್ಯರು ಯಾರೊಂದಿಗಾದರೂ ಜಗಳ ಮಾಡ್ತಾರೆ ಹಾಗೂ ಹಣದ ಕಷ್ಟ ನೋಡ್ತಾರೆ ಎಂಬುದು ಇದರ ಸೂಚನೆಯಾಗಿದೆ.
ರಾತ್ರಿ ಸಮಯದಲ್ಲಿ ಗೂಬೆ ಕೂಗುವುದು ಹೆಚ್ಚಾಗಿ ಮನೆಯ ಒಬ್ಬ ವ್ಯಕ್ತಿಗೆ ನಿರಂತರವಾಗಿ ಕೇಳಿಸುತ್ತಿದ್ದರೆ ಆ ವ್ಯಕ್ತಿಯ ಜೀವನದಲ್ಲಿ ಮುಂದೆ ಹಣದ ದೊಡ್ಡ ಮೋಸ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂದು ಅರ್ಥ ಮಾಡಿಕೊಂಡು ಸ್ವಲ್ಪ ದಿನ ಹಣದ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಮನೆಯಲ್ಲಿ ಸಾಕಿದ್ದ ಸಾಕು ಪ್ರಾಣಿಗಳಿಗೆ ಅನಾರೋಗ್ಯ ಹೆಚ್ಚಾಗಿ ಸಾವನ್ನಪ್ಪಿದರೆ ಜನರ ದೃಷ್ಟಿ ಹಾಗೂ ದಾರಿದ್ರ್ಯ ಉಂಟಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಿಮಗೆ ಬರುವ ಕಷ್ಟಗಳು ನೀವು ಸಾಕಿದ್ದ ಪ್ರಾಣಿಗೆ ಬಂದು ಸಾವನ್ನಪ್ಪಿದೆ ಎಂದು ಭಾವಿಸಬೇಕು. ಜೊತೆಗೆ ಕೆಲವು ದಿನಗಳ ಕಾಲ ಆರೋಗ್ಯ ಹಾಗೂ ಹಣದ ವಿಷಯದಲ್ಲೂ ಮನೆ ಸದಸ್ಯರು ಎಚ್ಚರಿಕೆ ವಹಿಸಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಚಂದನಾಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.